ಈ ವಿಡಿಯೋದಲ್ಲಿ ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದು ಒಂದು ಹೊಸ ರೀತಿಯ ಕ್ರಿಯೆ ಹಾಗೂ ಸಾಮಾನ್ಯವಾಗಿ ಕಂಡುಬರುವಂತಹ ಕ್ರಿಯೆಗಳು. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ದ್ಯುತಿ ಸಂಶ್ಲೇಷಣೆ. ನಿಮ್ಮ ಫೋನಿನೊಳಗೆ ಬ್ಯಾಟರಿ ಇರುತ್ತಲ್ವಾ, ಆ ಬ್ಯಾಟರಿಯೊಳಗೆ ನಡೆಯುವ ರಾಸಾಯನಿಕ ಕ್ರಿಯೆಗಳು ಕೂಡ ಒಂದು ರೆಡಾಕ್ಸ್ ಕ್ರಿಯೆಯ ಉದಾಹರಣೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಈ ಸಕ್ಕರೆ ಅಂಶ ಒಡೆದು ಶಕ್ತಿಯನ್ನ ನೀಡುತ್ತಲ್ಲ, ಅದು ಕೂಡ ಒಂದು ರೆಡಾಕ್ಸ್ ಕ್ರಿಯೆ. ಇನ್ನು ಇದನ್ನ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಒಂದೇ ಸಮಯದಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ನಡೆಯುವ ಪ್ರಕ್ರಿಯೆಗಳನ್ನ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ನೋಡಿ, ಅಪಕರ್ಷಣ ಅಂದ್ರೆ ರಿಡಕ್ಷನ್, ಹಾಗಾಗಿ ರೆಡ್. ಉತ್ಕರ್ಷಣ ಅಂದ್ರೆ ಆಕ್ಸಿಡೇಷನ್, ಹಾಗಾಗಿ ಆಕ್ಸ್. ಅದರ ಹೆಸರು ರೆಡಾಕ್ಸ್ ರಿಯಾಕ್ಷನ್. ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಆಮ್ಲಜನಕ ಒಂದು ಪದಾರ್ಥಕ್ಕೆ ಸೇರಿಸಲಾಗುತ್ತೆ. ಆ ಆಮ್ಲಜನಕ ಸೇರುವಿಕೆಯನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತಾ ಇದ್ವಿ. ಉದಾಹರಣೆಗೆ, ಮೆಗ್ನೀಷಿಯಂಗೆ ಆಮ್ಲಜನಕ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ರಚಿಸ್ತಾ ಇತ್ತು. ಇನ್ನು ಅಪಕರ್ಷಣ ಕ್ರಿಯೆ ಉತ್ಕರ್ಷಣ ಕ್ರಿಯೆಗೆ ಸಂಪೂರ್ಣ ವಿರುದ್ಧ ಅಂತಾನೆ ಹೇಳ್ಬಹುದು. ಅದು ಆಮ್ಲಜನಕವನ್ನ ಪದಾರ್ಥದಿಂದ ಹೊರಗೆ ತೆಗೆದು ಹಾಕ್ತಿತ್ತು. ಉದಾಹರಣೆಗೆ, ಜಿಂಕ್ ಆಕ್ಸೈಡ್ ಕಾರ್ಬನ್ ನೊಂದಿಗೆ ಪ್ರತಿಕ್ರಿಯಿಸಿ ಜಿಂಕ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಅನ್ನ ರಚಿಸ್ತಾ ಇದೆ. ನೋಡಿ, ಇಲ್ಲಿ ಆರಂಭದಲ್ಲಿ ಜಿಂಕ್ ಜೊತೆಗೆ ಆಮ್ಲಜನಕ ಸೇರಿತ್ತು ಹಾಗೂ ಕ್ರಿಯೆ ನಡೆದ ನಂತರ ಅದು ಜಿಂಕ್ ಇಂದ ಹೊರ ಬರ್ತಾ ಇದೆ. ಹೀಗಾಗಿ ಜಿಂಕ್ ಅಪಕರ್ಷಣಕ್ಕೆ ಒಳಗಾಗಿದೆ. ಆದರೆ ನಾವು ಉತ್ಕರ್ಷಣ ಮತ್ತು ಅಪಕರ್ಷಣವನ್ನ ಹೈಡ್ರೋಜನ್ ದೃಷ್ಟಿಯಿಂದನೂ ಕೂಡ ವ್ಯಾಖ್ಯಾನ ಮಾಡಬಹುದು. ಆದರೆ ಹೈಡ್ರೋಜನ್ ದೃಷ್ಟಿಯಿಂದ ವ್ಯಾಖ್ಯಾನ ಆಮ್ಲಜನಕದ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿದೆ. ಆಮ್ಲಜನಕ ಸೇರಿಸಿದರೆ ಅದನ್ನ ನಾವು ಉತ್ಕರ್ಷಣ ಅಂತ ಕರಿತಿದ್ವಿ. ಹಾಗೆ ಇಲ್ಲಿ ಹೈಡ್ರೋಜನ್ ತೆಗೆದುಹಾಕುವಿಕೆಯನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ. ಉದಾಹರಣೆಗೆ, ಮೀಥೇನ್ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ರಚಿಸ್ತಾ ಇದೆ. ಕಾರ್ಬನ್ ತನ್ನ ಹೈಡ್ರೋಜನ್ ನ ಕಳೆದುಕೊಂಡು ಉತ್ಕರ್ಷಣಕ್ಕೆ ಒಳಗಾಗ್ತಿದೆ. ಆದ್ರೆ ಅಪಕರ್ಷಣ ಇದರ ವಿರುದ್ಧ, ಅಂದ್ರೆ ಹೈಡ್ರೋಜನ್ ಸೇರಿಸುವಿಕೆಯನ್ನ ನಾವು ಅಪಕರ್ಷಣ ಅಂತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಹೈಡ್ರೋಜನ್ ಸಲ್ಫರ್ಗೆ ಸೇರಿ ಹೈಡ್ರೋಜನ್ ಸಲ್ಫೈಡ್ ಆಗಿ ರಚಿಸ್ತಾ ಇದೆ. ಇಲ್ಲಿ ಸಲ್ಫರ್ಗೆ ಹೈಡ್ರೋಜನ್ ಸೇರ್ಪಡೆ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಅಪಕರ್ಷಣ ಕ್ರಿಯೆ. ಈಗ ಕೆಲವು ರೆಡಾಕ್ಸ್ ಕ್ರಿಯೆಗಳ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಜಿಂಕ್ ಆಕ್ಸೈಡ್ ಕಾರ್ಬನ್ ನೊಂದಿಗೆ ಪ್ರತಿಕ್ರಿಯಿಸಿ ಜಿಂಕ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗಿ ರಚನೆ ಆಗ್ತಾ ಇದೆ. ಇಲ್ಲಿ ಜಿಂಕ್ ಆಮ್ಲಜನಕವನ್ನ ಕಳೆದುಕೊಳ್ತಾ ಇರೋದ್ರಿಂದ ಅಪಕರ್ಷಣಕ್ಕೆ ಒಳಗಾಗ್ತಾ ಇದೆ, ಹಾಗೂ ಕಾರ್ಬನ್ ಆಮ್ಲಜನಕವನ್ನ ಪಡೆದುಕೊಳ್ತಾ ಇರೋದ್ರಿಂದ ಉತ್ಕರ್ಷಣಕ್ಕೆ ಒಳಗಾಗ್ತದೆ. ಎರಡೂ ಸೇರಿ ರೆಡಾಕ್ಸ್ ಕ್ರಿಯೆ ನಡೀತಾ ಇದೆ. ಇದನ್ನ ಅರ್ಥ ಮಾಡ್ಕೊಂಡ ನಾವು ಇನ್ನು ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ನಾನು ಹೇಳೋದಕ್ಕೂ ಮುಂಚೆ ನೀವೇ ವಿಡಿಯೋನ ನಿಲ್ಲಿಸಿ ಇವುಗಳಲ್ಲಿ ಯಾವ ಸಂಯೋಗ ಅಥವಾ ಯಾವ ಧಾತುಗಳು ಉತ್ಕರ್ಷಣ ಹಾಗೂ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟಿದ್ ಆಗಿದ್ರೆ ಸರಿಯಾಗಿದ್ಯಾ ನೋಡಿ. ಮೊದಲನೇ ಕ್ರಿಯೆಯಲ್ಲಿ ಕಾರ್ಬನ್ ಐರನ್ ಆಕ್ಸೈಡ್ ಜೊತೆಗೆ ಪ್ರತಿಕ್ರಿಯಿಸಿ ಐರನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಚಿಸ್ತಾ ಇದೆ. ಇಲ್ಲಿ ಕಾರ್ಬನ್ ಕ್ರಿಯೆಯ ನಂತರ ಆಕ್ಸಿಜನ್ ನ ಪಡಿತಾ ಇದೆ. ಹಾಗಾಗಿ ಕಾರ್ಬನ್ ಇಲ್ಲಿ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ನಂತರ ಐರನ್ ಆಮ್ಲಜನಕವನ್ನ ಇಲ್ಲಿ ನೋಡಿ ಕಳೆದುಕೊಳ್ತಾ ಇದೆ. ಹಾಗಾಗಿ ಐರನ್ ಅಂದರೆ ಕಬ್ಬಿಣ ಉಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಎರಡೂ ಕ್ರಿಯೆ ನಡೀತಾ ಇರೋದ್ರಿಂದ ಇದು ಒಂದು ರೆಡಾಕ್ಸ್ ಕ್ರಿಯೆ. ಇನ್ನು ಎರಡನೇ ಉದಾಹರಣೆಗೆ ಬರೋಣ. ಇಲ್ಲಿ NH3 ಅಂದ್ರೆ ಅಮೋನಿಯಾ ಬ್ರೋಮಿನ್ ನೊಂದಿಗೆ ಪ್ರತಿಕ್ರಿಯಿಸಿ ನೈಟ್ರೋಜನ್ ಹಾಗೂ ಹೈಡ್ರೋಜನ್ ಬ್ರೋಮೈಡ್ ನ ರಚಿಸ್ತಾ ಇದೆ. ಇಲ್ಲಿ ನೈಟ್ರೋಜನ್ ಹೈಡ್ರೋಜನ್ ನ ಕಳೆದುಕೊಳ್ತಾ ಇದೆ. ಹಾಗಾಗಿ ನೈಟ್ರೋಜನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ನಂತರ ಬ್ರೋಮಿನ್ ಹೈಡ್ರೋಜನ್ ನ ಪಡಿತಾ ಇದೆ. ಹಾಗಾಗಿ ಬ್ರೋಮಿನ್ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಎರಡು ಕ್ರಿಯೆ ನಡೀತಾ ಇದೆ, ಹಾಗಾಗಿ ರೆಡಾಕ್ಸ್ ಕ್ರಿಯೆ. ಇಲ್ಲಿ ಉತ್ಕರ್ಷಣದಲ್ಲಿ ನೋಡಿ, ಆಕ್ಸಿಜನ್ ನ ಪಡೆದುಕೊಂಡ್ರು ಅದು ಉತ್ಕರ್ಷಣ, ಅಥವಾ ಹೈಡ್ರೋಜನ್ ನ ಕಳೆದುಕೊಂಡ್ರು ಅದು ಉತ್ಕರ್ಷಣ ಕ್ರಿಯೆ ಅಲ್ವಾ. ಇಲ್ಲಿ ಆಕ್ಸಿಜನ್ ನ ಪಡೆಯೋದ್ರ ಬದಲು ಹೈಡ್ರೋಜನ್ ನ ನೈಟ್ರೋಜನ್ ಕಳೆದುಕೊಳ್ತಾ ಇದೆ. ಹಾಗಾಗಿ ಇದು ಒಂದು ಉತ್ಕರ್ಷಣ ಕ್ರಿಯೆ. ಇನ್ನು ಬ್ರೋಮಿನ್ಗೂ ಕೂಡ ಅದು ಹೈಡ್ರೋಜನ್ ನ ಪಡೆದುಕೊಂಡ್ರು ಅಪಕರ್ಷಣ, ಅಥವಾ ಆಕ್ಸಿಜನ್ ನ ಕಳೆದುಕೊಂಡ್ರು ಅದು ಒಂದು ಅಪಕರ್ಷಣ ಕ್ರಿಯೆ. ಇಲ್ಲಿ ಹೈಡ್ರೋಜನ್ ನ ಕಳೆದುಕೊಳ್ತಾ ಇದೆ, ಹಾಗಾಗಿ ಅದು ಒಂದು ಅಪಕರ್ಷಣ ಕ್ರಿಯೆ. ಎರಡೂ ನಡೀತಾ ಇರೋದ್ರಿಂದ ಇದು ಒಂದು ರೆಡಾಕ್ಸ್ ಕ್ರಿಯೆ. ಇನ್ನು ಮೂರನೇ ಉದಾಹರಣೆಯನ್ನು ನೋಡೋಣ. ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರೋಜನ್ ಕ್ಲೋರೈಡ್ ನ ಜೊತೆ ಪ್ರತಿಕ್ರಿಯಿಸಿ ಮ್ಯಾಂಗನೀಸ್ ಕ್ಲೋರೈಡ್ ಹಾಗೂ ನೀರು ಮತ್ತು ಕ್ಲೋರಿನ್ ನ ರಚಿಸ್ತಾ ಇದೆ. ಇಲ್ಲಿ ಮ್ಯಾಂಗನೀಸ್ ತನ್ನ ಆಕ್ಸಿಜನ್ ನ ಕಳೆದುಕೊಂಡು ಮ್ಯಾಂಗನೀಸ್ ಕ್ಲೋರೈಡ್ ಆಗಿ ರಚನೆ ಆಗ್ತಿದೆ. ಹಾಗಾಗಿ ನಾವಿದನ್ನ ಹೇಳ್ಬಹುದು ಮ್ಯಾಂಗನೀಸ್ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ. ಇಲ್ಲಿ ಇನ್ನು ಹೈಡ್ರೋಜನ್ ಕ್ಲೋರೈಡ್ ಅಲ್ಲಿರುವಂತಹ ಕ್ಲೋರಿನ್ ಗೆ ಬರೋಣ. ನೋಡಿ, ಈ ಕ್ಲೋರಿನ್ ಕ್ರಿಯೆಯ ನಂತರ ಹೈಡ್ರೋಜನ್ ನ ಕಳೆದುಕೊಳ್ತಾ ಇದೆ. ನಿಮಗೆ ಗೊತ್ತಿದೆ, ಹೈಡ್ರೋಜನ್ ನ ಕಳೆದುಕೊಂಡ್ರು ಕೂಡ ಅಥವಾ ಆಕ್ಸಿಜನ್ ನ ಪಡೆದುಕೊಂಡ್ರು ಕೂಡ ಅವೆರಡೂ ಒಂದು ಉತ್ಕರ್ಷಣ ಕ್ರಿಯೆ. ಹಾಗಾಗಿ ಕ್ಲೋರಿನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ ಹೇಳ್ಬಹುದು. ಉತ್ಕರ್ಷಣ ಹಾಗೂ ಅಪಕರ್ಷಣ ಎರಡೂ ಕ್ರಿಯೆ ನಡೀತಾ ಇರೋದ್ರಿಂದ ಇದು ಒಂದು ಉತ್ತಮ ರೆಡಾಕ್ಸ್ ಕ್ರಿಯೆಯ ಉದಾಹರಣೆ.
ಆದ್ರೆ ಮೊದಲಿಗೆ ನಾನು ಈ ಕ್ರಿಯೆಯನ್ನು ನೋಡಿದಾಗ ನನಗೊಂದು ಪ್ರಶ್ನೆ ಬಂತು. ನೋಡಿ ಇಲ್ಲಿ ಈ ಹೈಡ್ರೋಜನ್ ಮೊದಲಿಗೆ ಆಕ್ಸಿಜನ್ ನ ಜೊತೆಗೆ ಇರ್ಲಿಲ್ಲ, ಆದ್ರೆ ಕ್ರಿಯೆಯ ನಂತರ ಆಕ್ಸಿಜನ್ ನ ಜೊತೆಗೆ ಸೇರಿ ನೀರಿನ ಅಣುವಾಗಿ ರಚನೆ ಆಗ್ತಾ ಇದೆ. ಹಾಗಾದ್ರೆ ಹೈಡ್ರೋಜನ್ಗೆ ಆಕ್ಸಿಜನ್ ಸೇರ್ಪಡೆ ಆಗ್ತಿರೋದ್ರಿಂದ ನಾವು ಹೈಡ್ರೋಜನ್ ಉತ್ಕರ್ಷಣಕ್ಕೆ ಒಳಗಾಗ್ತಿದೆ ಅಂತ ಕರಿಬಹುದಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಆದ್ರೆ ಇಲ್ಲಿ ಹೈಡ್ರೋಜನ್ ಯಾವುದೇ ರೀತಿಯಾದ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಾಕ್ಸ್ ಕ್ರಿಯೆಯನ್ನ ಒಂದು ಹೊಸ ವ್ಯಾಖ್ಯಾನದಿಂದ ವ್ಯಕ್ತಪಡಿಸಬೇಕು. ಅದೇನು ಅಂತ ನೋಡೋಣ. ಆ ವ್ಯಾಖ್ಯಾನ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುವಿಕೆ ಹಾಗೂ ಪಡೆಯುವಿಕೆ ಮೇಲೆ ಆಧಾರಿತವಾಗಿದೆ. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ನೋಡಿ. ಈ ರೆಡಾಕ್ಸ್ ಕ್ರಿಯೆ ಯಾವತ್ತೇ ಆಗ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡನ್ನೂ ಒಳಗೊಂಡಿರುತ್ತೆ. ಅಂದ್ರೆ ಯಾವುದೇ ಕ್ರಿಯೆನ ನೀವು ನೋಡಿದಾಗ ಈ ಎಲೆಕ್ಟ್ರಾನ್ಗಳ ಆಧಾರದ ಮೇಲೆ ಕೇವಲ ಉತ್ಕರ್ಷಣ ಕ್ರಿಯೆ ಮಾತ್ರ ನಡೆದಿದೆ ಅಥವಾ ಕೇವಲ ಅಪಕರ್ಷಣ ಕ್ರಿಯೆ ಮಾತ್ರ ನಡೆದಿದೆ ಅಂತ ಹೇಳೋದಕ್ಕಾಗಲ್ಲ. ಯಾವ್ದಾದ್ರು ಒಂದು ಪಡ್ಕೊಳ್ತಾ ಇದೆ ಅಂದ್ರೆ ಖಂಡಿತ ಅಲ್ಲೇನಾದ್ರೂ ಕಳ್ಕೊಳ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಒಂದು ಉದಾಹರಣೆ ಮೂಲಕ ನಿಮಗೆ ಅರ್ಥೈಸ್ತೀನಿ. ಇಲ್ಲಿ ಕಾರ್ಬನ್ ಆಕ್ಸಿಜನ್ ಜೊತೆಗೆ ಪ್ರತಿಕ್ರಿಯಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀಡ್ತಾ ಇದೆ. ಇಲ್ಲಿ ಕಾರ್ಬನ್ಗೆ ಆಕ್ಸಿಜನ್ ಸೇರ್ಪಡುವಿಕೆ ಆಗ್ತಾ ಇರೋದ್ರಿಂದ ನೀವು ಸುಲಭವಾಗಿ ಹೇಳ್ಬಹುದು ಕಾರ್ಬನ್ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ ಅಂತ. ನೀವಿಲ್ಲಿ ಕೇಳಬಹುದು, ಅರೆ ಇಲ್ಲಿ ಕೇವಲ ಬರೀ ಉತ್ಕರ್ಷಣ ಕ್ರಿಯೆ ಒಳಗಾಗ್ತಿದೆ, ಆದ್ರೆ ಅಪಕರ್ಷಣ ಕ್ರಿಯೆಗೆ ಇಲ್ಲಿ ಜಾಗನೇ ಇಲ್ವಲ್ಲ ಅಂತ. ಆದ್ರೆ ಆಕ್ಸಿಜನ್ ಸ್ವತಃ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದೆ. ಹೌದಾ, ಆಕ್ಸಿಜನ್ ಸ್ವತಃ ಅಪಕರ್ಷಣ ಕ್ರಿಯೆಗೆ ಒಳಗಾಗ್ತಿದ್ಯಾ ಅನ್ನೋ ನಿಮ್ಮ ಪ್ರಶ್ನೆಗೆ ನೀವು ಈ ಎಲೆಕ್ಟ್ರಾನ್ಗಳ ಆಧಾರದ ಮೇಲೆ ಉತ್ಕರ್ಷಣ ಹಾಗೂ ಅಪಕರ್ಷಣ ಕ್ರಿಯೆಯನ್ನ ವ್ಯಾಖ್ಯಾನ ಮಾಡಿದೆ. ಹಿಂದಿನ ವಿಡಿಯೋದಲ್ಲಿ ಅದನ್ನ ನೀವು ನೋಡಬೇಕು. ಹಾಗಾಗಿ ಎಲೆಕ್ಟ್ರಾನ್ಗಳ ವಿಷಯದಲ್ಲಿ ಒಂದು ಪರಮಾಣು ಅಥವಾ ಅಯಾನು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡ್ರೆ ನಾವು ಅದನ್ನ ಉತ್ಕರ್ಷಣ ಅಂತ ಕರಿತೀವಿ, ಹಾಗೂ ಒಂದು ಪರಮಾಣು ಅಥವಾ ಅಯಾನು ಎಲೆಕ್ಟ್ರಾನ್ಗಳನ್ನ ಪಡೆದುಕೊಂಡ್ರೆ ನಾವು ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಇದರ ಮೂಲಕ ನಾನು ನಿಮಗೆ ಹೇಳ್ಬೇಕಾಗಿದ್ದೇನೆಂದ್ರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಉತ್ಕರ್ಷಣ ಹಾಗೂ ಅಪಕರ್ಷಣ ಎರಡೂ ಕ್ರಿಯೆಗಳು ಒಟ್ಟಿಗೆ ಖಂಡಿತ ನಡೆಯುತ್ತವೆ.